ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಮ್ಮ 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 ಬಿಡಮ್ಮ, ಏನಮ್ಮ ಮಾಡ್ತಾ ಇದ್ಯಾ? ಹೌದು ಕಣೋ, ನಾನು ತಪ್ಪು ಮಾಡಿದ್ದೀನಿ. ನೀನೇ ನನ್ನನ್ನು ಬೈಯಕ್ ಶುರು ಮಾಡಿದೀಯಾ ಅಲ್ವಾ? ನನ್ನ ಪ್ರಪಂಚನೇ ನೀನು ಕಣೋ. ನೀನೇ ನನ್ನ ಮುಖ ನೋಡಕ್ಕೆ ಅಸಹ್ಯ ಆಗ್ತಿದೆ ಅಂದ್ಮೇಲೆ ನಾನು ಬದುಕಿದ್ದೇನು ಪ್ರಯೋಜನ ಇಲ್ಲ. ಅದಕ್ಕೆ ಅರ್ಥನೇ ಇಲ್ಲ. ಬಿಡಮ್ಮ, ಯಾಕಮ್ಮ ಹಿಂಗ್ ಉಚಿತರ ಆಡ್ತಾ ಇದ್ಯಾ? ನೋಡು ವಿಘ್ನೇಶ್, ನಿನಗೆ ಬ್ಲ್ಯಾಕ್ ಮೇಲ್ ಮಾಡ್ಬೇಕು ಅಂತ ನಾನು ಸೀಮೆ ಎಣ್ಣೆ ಸುರ್ಕೋತಿಲ್ಲ. ನಿಮ್ಮ ಅತ್ತೆಗೆ ವಿಷ ಕೊಟ್ಟು ಎಲ್ರ ಮುಂದೆ ನೀನ್ ತಲೆ ತಗ್ಸೋ ಹಾಗೆ ಮಾಡಿದ್ನಲ್ಲ, ಅದಕ್ಕೆ ನನಗ್ ನಾನೇ ಶಿಕ್ಷೆ ಕೊಡ್ಕೋತಾ ಇದ್ದೀನಿ. ಮುಂದಿನ ಜನ್ಮ ಅಂತ ಇದ್ರೆ ನೀನಷ್ಟೇ ನನ್ನ ಮಗನಾಗ ಹುಟ್ಟು. ನಾನ್ ಸಾಯ್ತೀನಿ ಕಣೋ, ನನ್ನ ನೆನ್ಸ್ಕೊಂಡೇನು ಅಳ್ಬೇಡ. ಕೈ ಬಿಡು ವಿಘ್ನೇಶ್, ಯಾಕೋ ನನ್ನ ಉಳಿಸ್ಕೋತಾ ಇದೀಯಾ? ನೀನೇನ್ ದೂರ ಮಾಡ್ಕೊಂಡು ಬದುಕೋ ಬದಲು ನಾನು ಸಾಯೋದೆಷ್ಟೋ ಮೇಲು. ಅಮ್ಮ, ಯಾಕಮ್ಮ ಉಚಿತರ ಆಡ್ತಿದ್ಯಾ? ಬಾಯಿ ಮುಚ್ಚೆ. ಇಷ್ಟೆಲ್ಲ ಆಗಿದ್ದೆ ನಿನ್ನಿಂದ. ನನ್ ಮಗ ನನ್ನನ್ನ ಶತ್ರು ತರ ನೋಡ್ತಿದ್ದಾನೆ ಅಂದ್ರೆ ಅದಕ್ಕೆಲ್ಲ ನೀನೇ ಕಾರಣ. ನೀನೇನ್ ಹೆತ್ತ ತಪ್ಪಿಗೆ ನಾನ್ ಬೆಂಕಿ ಹಚ್ಕೊಂಡು ಸಾಯ್ತೆ. ಯಾಕೋ ನಿನ್ನ ಉಳಿಸ್ಕೋತಾ ಇದೀಯಾ? ಇವಳು ಆ ಕಲ್ಕಿ ಜೊತೆ ಆಡ್ತಾ ಇರೋ ಅವತಾರಗಳನ್ನ ನೋಡ್ಲಿ ಅಂತಾನೆ ನನ್ನ ಉಳಿಸ್ಕೋತಾ ಇದೀಯಾ? ಅಮ್ಮ, ಇವಾಗ ಯಾಕೆ ಸಂಬಂಧನೇ ಇಲ್ಲದೆ ಆ ಕಲ್ಕಿ ವಿಷಯ ತೆಗಿತಾ ಇದ್ಯಾ? ನೀನ್ ಮಾಡಿರೋ ತಪ್ಪುಗಳನ್ನ ಮುಚ್ಚಾಕೋದಕ್ಕೆ ಕಲ್ಕಿ ಮೇಲೆ ಆರೋಪ ಮಾಡ್ಬೇಡ. ನಮ್ಮನೆ ಮಾನ ಮರ್ಯಾದೆ ಗೌರವ ಎಲ್ಲ ಹೋಗಿದ್ದೆ ಆ ಕಲ್ಕಿಯಿಂದ ಕಣೋ. ನನಗಿಷ್ಟ ಇಲ್ಲ ಅಂತ ಗೊತ್ತಿದ್ರು ಆ ಪಾಪಿ ಪ್ರೀತಿ ಪ್ರೇಮ ಅಂತ ಹೇಳಿ ಇವಳು ತಲೆ ಕೆಡಿಸ್ದ ಅಲ್ವಾ? ಅದಕ್ಕೆ ನಾನು ಅವನ್ನ ಸಾಯಿಸ್ಬೇಕು ಅಂತ ತೀರ್ಮಾನ ಮಾಡಿದೆ. ಆರೋಪ ಮಾಡೋದಕ್ಕೂ ಒಂದು ಲಿಮಿಟ್ ಇರುತ್ತೆ. ಗಮ್ಯ ಇಷ್ಟ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ನೀನು ಅವ್ರ ಮನೆಯವ್ರ ಮೇಲೆ ಆರೋಪ ಮಾಡ್ಬೇಡ. ನೀನ್ ಏನೇ ಹೇಳಿದ್ರು, ಎಷ್ಟೇ ಸಮಜಾಯಿಷಿ ಕೊಟ್ರು ನೀನು ಒಬ್ರನ್ನ ಕೊಲೆ ಮಾಡಕ್ ಹೋಗಿದ್ದು ತಪ್ಪು. ಅಂತ ತಪ್ಪನ್ನ ನೀನ್ ಮಾಡಿದ್ಯಾ, ನಿನಗೆ ಕ್ಷಮೆ ಅನ್ನೋದೇ ಇಲ್ಲ. ಹೌದು ಕಣೋ, ನಾನ್ ಮಾಡಿದ್ದು ತಪ್ಪು. ಅದನ್ನ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಕಣೋ. ಆದ್ರೆ ನನ್ ಜಾಗದಲ್ಲಿ ನಿಂತ್ಕೊಂಡು ನನ್ನ ಪರ ಇರೋ ನ್ಯಾಯನ ಯಾರು ನೋಡ್ತಾನೆ ಇಲ್ವಲ್ಲ. ನಾನ್ ಹೀಗಾಗ ಕಾರಣ ಆ ಕಲ್ಕಿನೇ ತಾನೆ. ಕಲ್ಕಿ ಹೇಗಮ್ಮ ಕಾರಣ ಆಗ್ತಾನೆ? ಅವ್ನ್ ಏನಮ್ಮ ಮಾಡ್ದ? ಶಾಲಿನಿ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡ್ತಾನೆ ಅಷ್ಟೇ ತಾನೆ. ಕಲ್ಕಿ ಶಾಲಿನಿ ಮಧ್ಯೆ ಏನೋ ಇದೆ ಅಂತ ಮೊದ್ಲಿಂದನೂ ನೀನೇ ಕತೆ ಕಟ್ಟಿ ಅವ್ರಿಬ್ರು ಒಂದಾಗಂಗ್ ಮಾಡಿದ್ದು ನೀನು. ಇಲ್ಲ ಕಣೋ ವಿಘ್ನೇಶ್, ಅವರಿಬ್ಬರ ಮಧ್ಯೆ ಬರೀ ಫ್ರೆಂಡ್ಶಿಪ್ ಇದೆ ಅಂತ ನೀನ್ ಅನ್ಕೊಂಡಿದೀಯಾ. ಆದ್ರೆ ಸತ್ಯನೇ ಬೇರೆ. ಅವರಿಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ದಾರೆ. ಆ ಕಲ್ಕಿ ರಾಧಿಕಾ ಹತ್ರ ಹೇಳಿದಾನೆ, ನಾನೇನಾದ್ರೂ ತಡೆದ್ರೆ ಇವರಿಬ್ರು ಓಡ್ ಹೋಗಿ ಮದುವೆ ಆಗಕ್ಕೂ ತಯಾರಿದ್ದಾರೆ. ಅದು ನನಗ್ ಚೆನ್ನಾಗ್ ಗೊತ್ತು. ಅಮ್ಮ, ಇದೆಲ್ಲ ನಿನ್ ಕಲ್ಪನೆ. ನಾನು ಪ್ರೀತಿ ಮಾಡಿರೋನೆ. ಆದ್ರೆ ನನ್ ಕಣ್ಗೆ ಇವ್ರು ಪ್ರೀತಿಸಿದ್ದಾರೆ ಅಂತ ಯಾವತ್ತೂ ಅನ್ಸಿಲ್ಲ. ಹೌದಾ? ಸಾಕ್ಷಿ ಸಮೇತ ತೋರಿಸ್ತೀನಿ ಇರು. ಬಾಯಿ ಕಡೆ. ಅಮ್ಮ, ಇಲ್ಲೇನ್ ಮಾಡ್ತಿದ್ಯಾ? ಅಮ್ಮ, ಏನ್ ಹುಡುಕ್ತಿದ್ಯಾ? ನೀನ್ ಯೋಗ್ಯತೆ ಏನು ಅನ್ನೋದನ್ನ ವಿಘ್ನೇಶಕ್ಕೆ ತೋರಿಸ್ಬೇಕಲ್ಲ, ಅದಕ್ಕೆ ಬಂದೆ. ಅಮ್ಮ, 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 ಅಮ್ಮ. ನೋಡಪ್ಪ,
ಇದೆಲ್ಲ ಆ ಕಲ್ಕಿ ಶಾಲೆಗೆ ಕೊಟ್ಟಿರೋ ಗಿಫ್ಟ್. ನೋಡು. ತಗೋ. ನೋಡಿದ್ಯಾ? ವಿತ್ ಲವ್ ಅಂತ ಗ್ರೀಟಿಂಗ್ಸ್ ಅಲ್ಲಿ ಇದೆ ತಾನೆ. ಇದೆಲ್ಲ ಅವನ್ ಕೊಟ್ಟಿರೋದೇನೆ. ಶಾಲಿನಿ, ನೀನ್ ಕಲ್ಕಿನ ಪ್ರೀತಿ ಮಾಡ್ತಿದ್ಯಾ? ಕೇಳ್ತಾ ಇದೀನಿ ತಾನೆ, ಹೇಳು. ಹೌದಣ್ಣ. ಪ್ರೀತಿಸ್ತಾ ಇದೆಯಾ ಅಂತ ಕೇಳಿದಾಗ ಹೌದು ನಾನು ಕಲ್ಕಿನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಕಿತ್ತು. ಆಗ ಇಲ್ಲ ನಾನು ಅವನು ಬೆಸ್ಟ್ ಫ್ರೆಂಡ್ ಮಾತ್ರ, ಅಮ್ಮ ಕತೆ ಕಟ್ಟಿ ಏನೇನೋ ಹೇಳ್ತಿದಾರೆ ಅಂತ ನನ್ನನ್ನು ನಂಬಿಸಿ ಈಗ ಹೌದು ಅಂತ ಒಪ್ಕೋತಿದ್ಯಾ? ನೀನು ಕಲ್ಕಿನ ಲವ್ ಮಾಡಿದ ತಪ್ಪಲ್ಲ, ಆದ್ರೆ ಅಮ್ಮನಿಗೆ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ಇಷ್ಟೆಲ್ಲ ರಾಧ ಅಂತ ಆಗೋದಕ್ಕೆ ಕಾರಣ ಆಗಿ ಸಮಸ್ಯೆನ ಇನ್ನೂ ದೊಡ್ಡದು ಮಾಡಿದೆ. ಯಾರಿಗೇನಾದ್ರೆ ನಿನ್ಗೇನು? ನಿನ್ಗೆ ನಿನ್ ಪ್ರೀತಿ ಅಷ್ಟೇ ಮುಖ್ಯ ಆಯ್ತಾ? ಇದರಿಂದ ಗಮ್ಮಿನ ಜೀವನಕ್ಕೆ ತೊಂದರೆ ಆಗುತ್ತೆ ಅನ್ನೋದು ಆ ಮುಟ್ಟಾಳನಿಗೂ ಗೊತ್ತಾಗ್ಲಿಲ್ಲ, ನಿನ್ಗೂ ಗೊತ್ತಾಗ್ಲಿಲ್ವಾ? ಸರಿ, ಆಗೋಗಿದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ಅಮ್ಮ, ಶಾಲಿನಿಗೂ ಕಲ್ಕಿಗೂ ಮದುವೆ ಮಾಡ್ಸೋಣ. ಅವನು ಒಳ್ಳೆ ಹುಡುಗನೇ. ನೀನ್ಯಾಕೆ ಶಾಲಿನಿ ಸಮಕ್ ನಿಂತು ಜಗಳ ಮಾಡ್ತೀಯಾ? ನಿನ್ ಮಗ್ಳು ಇಷ್ಟಪಡ್ತಿರೋ ಜೀವನನೇ ತಾನೇ ಅದು. ಅವಳು ಆಸೆ ಪಡ್ತಾಳೆ ಕಣೋ, ಆದ್ರೆ 2 ಮಕ್ಕಳನ್ನ ಹೆತ್ತಿರೋ ನನಗೂ ಆಸೆ ಇರುತ್ತಲ್ವಾ? ನೀನೇನೋ ಲವ್ ಮಾಡಿ ಮದುವೆ ಮಾಡ್ಕೊಂಡೆ, ಆದ್ರೆ ಈಗ ಇವಳು ಅದೇ ಮನೆ ಹುಡುಗನ್ನ ಲವ್ ಮಾಡಿ ಮದುವೆ ಮಾಡ್ಕೊಂಡ್ರೆ ನಮ್ ನೆಂಟ್ರು ಬಂಧು ಬಳಗ ಎಲ್ಲ ಏನ್ ಮಾತಾಡ್ತಾರೆ ಅಂತ ನಿನಗೆ ಗೊತ್ತಿದ್ಯಾ? ಪಂಕಜ ತನ್ನ ಮಕ್ಕಳನ್ನ ಸರಿಯಾಗಿ ಬೆಳೆಸ್ಲಿಲ್ಲ, ಮಕ್ಕಳಿಗೆ ಮದುವೆ ಮಾಡಕ್ಕೆ ಯೋಗ್ಯತೆ ಇಲ್ಲ. ಅದಕ್ಕೆ 2 ಮಕ್ಕಳು ಲವ್ ಮಾಡಿ ಮದುವೆ ಆದ್ರು ಅಂತ ನನ್ನ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ. ಒಬ್ಳು ತಾಯಿಯಾಗಿ ನಿಮ್ಮಿಬ್ಬರಿಗೂ ಏನ್ ಬೇಕು ಏನ್ ಬೇಡ ಅಂತ ಪ್ರತಿಯೊಂದನ್ನು ಯೋಚನೆ ಮಾಡಿ ಒಳ್ಳೆ ಕಡೆ ಸಂಬಂಧ ನೋಡಿ ಅದ್ಧೂರಿಯಾಗಿ ಮದುವೆ ಮಾಡ್ಬೇಕು ಅಂತ ಆಸೆ ಪಟ್ಟೆ. ಆದ್ರೆ ನೀವೇ ನಿಮ್ ದಾರಿಗಳನ್ನ ನೋಡ್ಕೊಂಡ್ಬಿಟ್ರೆ ಅಮ್ಮ ಆಗಿ ನಾನ್ ಯಾಕಿರ್ಬೇಕು? ಹೆತ್ತೋರ್ ಮಾನ ಮರ್ಯಾದೆಗಿಂತ ನಿಮ್ಗೆ ನಿಮ್ ಪ್ರೀತಿನೇ ದೊಡ್ಡದಾಗೋಯ್ತು ಅಲ್ವಾ?